ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ಮಂಡ್ಯ ಸ್ಟೈಲ್ ಮಟನ್ ಸಾರು ಪುಡಿ ಮಾಡಿ ತೋರಿಸಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅದರಲ್ಲಿ ಯೂಟ್ಯೂಬ್ ಬಗ್ಗೆ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ನಾನು ಆ ವಿಡಿಯೋನ ನಾನು ಈ ಚಾನಲಲ್ಲೂ ಹಾಕೋತಾ ಇದ್ದೀನಿ. ಮಂಡ್ಯ ಮಟನ್ ಸಾರು ಪುಡಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಮಾಡ್ತೀವಿ, ಎಷ್ಟೆಷ್ಟು ಸಾಮಾನು ಹಾಕ್ತೀವಿ ಅಂತ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ 1 kg ಧನಿಯಾ ತಗೊಂಡಿದ್ದೀನಿ. ಧನಿಯಾ ಚೆನ್ನಾಗಿ ಒಣಗಿಸಿದೋ, ನಾವು 2 ದಿನ ಒಣಗಿಸಿದೋ. ಇದನ್ನು ಚೆನ್ನಾಗಿ ಒಣಗಿದೆ, ಕ್ಲೀನ್ ಮಾಡಿಟ್ಟಿದ್ದೀವಿ. ಒಣಗಿಸ್ಬಿಟ್ಟು ಫಸ್ಟು ಆಮೇಲೆ ಕ್ಲೀನ್ ಮಾಡಿಟ್ಟಿರೋದು. ನೋಡಿ, ಇಲ್ಲಿ 1.5 kg ಬ್ಯಾಡ್ಗೆ ಗುಂಟೂರು ಬಂದ್ಬಿಟ್ಟು ಅರ್ಧ kg, ಬ್ಯಾಡ್ಗೆ ಬಂದ್ಬಿಟ್ಟು 1 kg, ಒಟ್ಟು 1.5 kg ನಾವು ಚಿಲ್ಲಿ ತೊಗೊಂಡಿದ್ದೀವಿ, ಅಂದರೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ 1-2 ದಿನ ಒಣಗಿಸಿದೋ. ಕೈಯಲ್ಲಿ ಈಗ ಮುಟ್ಟಿದ್ರೆ ಫುಲ್ಲು ಕೈಯಲ್ಲೇ ಇದು ಕಟ್ಟಾಗಬೇಕು, ಆ ಥರ ಒಣಗಿಸ್ಬೇಕು. ಆವಾಗಲೇ ನಮಗೆ ಪುಡಿ ಚೆನ್ನಾಗಿ ಬರೋದು. ನೋಡಿ, ಚೆನ್ನಾಗಿ ಕಲ್ಲರು ಚೆನ್ನಾಗಿ ಬಂದಿತ್ತು, ಟೇಸ್ಟು ಚೆನ್ನಾಗಿರ್ತದೆ. ಮಟನ್ ಸಾರು ಪುಡಿ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಕೈಯಲ್ಲಿ ಹಿಂಗೆ ಅಂದ್ರೆ ಸಾಕು, ಹಿಂಗೆ ಕೈಯಲ್ಲಿ ಮುರಿದ್ರೆ ನೋಡಿ, ಈ ಥರ ಮುರಿದ್ರೆ ಈ ಥರ ಕಟ್ಟಾಗಬೇಕು. ಅಲ್ಲಿ ತನಕ ನಾವು ಕ್ಲೀನಾಗಿ ಒಣಗಿಸ್ಬೇಕು. ಏಕೆಂದರೆ ಅಲ್ಲಿ ಮಾರಾಟ ಮಾಡೋರು ಸ್ವಲ್ಪ ನೀರೆಲ್ಲ ಹಾಕಿಟ್ಟಿರ್ತಾರೆ ತೂಕ ಬರಲಿ ಅಂತ. ಇಲ್ಲಿ ನಾನು 100 ಗ್ರಾಮ್ ಅರಿಶಿನ ತಗೊಂಡಿದ್ದೆ. 100 ಗ್ರಾಮ್ ಅರಿಶಿನ ಫುಲ್ ಹಾಕಲಿಲ್ಲ. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ ಅರಿಶಿನ. ಎಷ್ಟು ಒಂದು 6-7 ರಂಬೆ ಹಾಕ್ತಾಯಿದ್ದೀನಿ ಅರಿಶಿನ ಕೊನೆ ಇದು ಅರಿಶಿನ ಕೊಂಬು ಅಂತೀವಲ್ಲ ಅದನ್ನು. ನೋಡಿ, 4 ಸಾಕು ಅಂದರು, ಕಹಿ ಬಂದುಬಿಡ್ತದೆ, ಸಾಕು ಒಂದು 4-5 ಸಾಕು ಅಂತ ಹೇಳಿದ್ರು. ಅಷ್ಟು ಹಾಕ್ತಾಯಿದ್ದೀನಿ. ಇಲ್ಲ ಅರ್ಧ kg ಕಡಲೆಕಾಳು ತೊಗೊಂಡಿದ್ದೀನಿ. ಕಡಲೆಕಾಳು ಚೆನ್ನ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀವಿ. ಇಷ್ಟೇ ನಾವು ಮಟನ್ ಸಾರು ಪುಡಿ ಮಾಡೋದು. ನೋಡಿ, ಸ್ಟವ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಧನಿಯಾನ ಫಸ್ಟು ಹುರ್ಕೋಬೇಕು. ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಇದನ್ನು ಬಂದು ನಮ್ಮ ಮಸಾಲೆ ಸಾರು ಮಾಡ್ತೀವಲ್ಲ, ನೆನೆಸ್ಬಿಟ್ಟು ಏನಾದರೂ ಕಾಳು ನೆನೆಸ್ಬಿಟ್ಟು ಸಾರು ಮಾಡ್ತೀವಲ್ಲ, ಆ ಸಾರಿಗೆ, ಮಟನ್ ಸಾರಿಗೆ, ಚಿಕನ್ಗೆಲ್ಲ ನಾವು ಇದನ್ನೇ ಯೂಸ್ ಮಾಡೋದು. ಬೇಳೆ ಸಾರಿಗೆ ಮಾತ್ರ ಹಾಕೋದಿಲ್ಲ. ಬೇಳೆ ಯಾವಾಗ ಹಾಕ್ತೀವಿ ಆವಾಗ ಈ ಖಾರದ ಪುಡಿ ನಾವು ಹಾಕೋದಿಲ್ಲ. ಬೇಳೆ ಹಾಕುವಾಗ ಬೇಳೆ ಹಾಕಲಿಲ್ಲ ಅಂದರೆ ಪ್ರತಿಯೊಂದು ಸಾರಿಗೂ ನಾವು ಇದೇ ಖಾರದ ಪುಡಿ ನಾವು ಹಾಕೋದು. ಮಂಡ್ಯ ಇದು ಮಟನ್ ಸಾರು ಪುಡಿ ಅಂತಲೇ ನಾವು ಮಾಡಿಟ್ಕೋತೀವಿ. ಇದನ್ನೇ ನಾವು ಹಾಕೋದು. ನಮ್ಮ ಕಡೆ ಈ ಥರ ಮಾಡಿಟ್ಕೊಬಿಡ್ತಾರೆ. ಇದನ್ನು ಮಾಡಿಟ್ಕೊಂಡ್ರೆ 1 ವರ್ಷದ ತನಕ ನಾವು ಮಾತಾಡೋಂಗಿಲ್ಲ. 1 ವರ್ಷದ ತನಕ ಯೂಸ್ ಮಾಡ್ಕೋಬೋದು, ಕೆಟ್ಟೋಗೋದಿಲ್ಲ, ಏನಿಲ್ಲ. ನಾವು ಮಾಡಿ ಇಡಬೇಕಾದ್ರೆ ಪೌಡ್ರ್ ಮಾಡಿ ಇಡ್ತೀವಲ್ಲ, ಒಂದು ಕೈ ಕಲ್ಲುಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಏನೂ ಆಗೋದಿಲ್ಲ, ಚೆನ್ನಾಗಿರ್ತದೆ. ಏನು ಯಾವುದು ರುಚಿ ಗೀಚಿ ಏನೂ ಕೆಡೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಧನಿಯಾ ಸಪ್ರೇಟ್ ಮಾಡ್ಕೊಂಡಿದ್ವಿ. ಈಗ ಅರ್ಧ kg ಕಡಲೆಕಾಳು ಇತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಪಟ್ ಅಂತ ಸಿಡಿಯುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಾವು ಕಡಾಯಿ ಒಂದು ಬಾಣಲಿ ತಗೊಂಡಿದ್ರೆ ಸರಿಯಾಗೋದು. ಯಾಕೆಂದರೆ ಮೆಣಸಿಕಾಯಿಗೆ ದೊಡ್ಡ ಪಾತ್ರೆ ಬೇಕಲ್ಲ ಅಂತ ದೊಡ್ಡ ಪಾತ್ರೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ಫ್ರೈ ಆಯಿತು. ನೋಡಿ, ಈ ಥರ ಈ ಕಲರ್ ಬಂದಿದೆ. ನೋಡಿ, ಇಲ್ಲಿ ತನಕನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಕಾಳನ್ನ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ತೀವಿ ನಾವು. ತೊಟ್ಟೇನು ಮುರಿಯೋದಿಲ್ಲ, ತೊಟ್ಟು ಸಮೇತ ಹಾಕ್ತೀವಿ. ನಮ್ಮ ಕಡೆ ಯಾರು ತೊಟ್ಟೆಲ್ಲ ಮುರಿಯೋದಿಲ್ಲ. ನೋಡಿರಿ, ಹೊಗೆ ಬರ್ತೈತೆ. ಮೀಡಿಯಮ್ ಫ್ಲೇಮಲ್ಲಿ. ಅದ್ರ ಘಾಟು ತುಂಬ ಘಾಟು ಬರುತ್ತೆ. ಆದರೆ ಮನೆ ಹೊರಗಡೆ ಇಟ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಮೆಣಸಿಕಾಯಿಯು ಫ್ರೈ ಆಯಿತು. ಈಗ ಅರಿಶಿನ ಚೆನ್ನಾಗಿ ಕಲ್ಲಲ್ಲಿ ಕುಟ್ಬಿಟ್ಟು ಅದನ್ನು ಒಂದು 2 ನಿಮಿಷ ಲಾಸ್ಟಲ್ಲಿ ಅದೇ ಪಾತ್ರೆ ಬಿಸಿ ಇರ್ತದಲ್ಲ, ಅದನ್ನು ಅದರಲ್ಲೇ ಹಾಕಿದ್ರೆ ಅದೇ ಬಿಸಿ ಆಗೋಯ್ತದೆ. ನೋಡಿ, ಇದನ್ನು ಈ ಥರ ಕುಟ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದನ್ನು. ಏಕೆಂದರೆ ಮಿಷಿನ್ಗೆ ಹಾಕಬೇಕಾದ್ರೆ ಮಿಷಿನಲ್ಲಿ ಒಂದೊಂದ್ಸಲ ಗ್ರೈಂಡ್ ಆಗುತ್ತೆ, ಇಲ್ಲ ಗ್ರೈಂಡ್ ಆಗೋದಿಲ್ಲ. ನಮ್ಮಮ್ಮ ಸ್ವಲ್ಪ ದಪ್ಪಗೆ ಮಾಡಿದರು, ಮತ್ತೆ ಅದನ್ನು ಫ್ರೈ ಮಾಡಿಬಿಟ್ಟು ಮತ್ತೆ ಅದನ್ನು ಚಿಕ್ಕದಾಗಿ ಮಾಡೋದಕ್ಕೆ ನಾನು ತೆಗಿತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಪೌಡ್ರ್ ಮಾಡಿಟ್ಕೊಂಡು ನೋಡಿ, ಮಿಷಿನ್ಗೆ ಹಾಕಿಸ್ಕೊಬಂದೆ. ನೋಡಿ, ಈ ಥರ ಪೌಡ್ರ್ ಬಂದಿದೆ. ದೊಡ್ಡ ಮಿಷಿನ್ಗೆ ಹೋಗಿದ್ದೋ ನಾವು. ಮನೇಲೇನೂ ಮಾಡ್ಕೊಬೋದು ನಾವು. ಮಿಕ್ಸಿಲಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಮಿಷಿನ್ಗೆ ಹಾಕಿಸ್ಕೊಬಂದೆ. ನೋಡಿ, ಇಷ್ಟಾಗಿದೆ ಖಾರದ ಪುಡಿ. 1 ವರ್ಷದ ತನಕನೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಆವಾಗ ಲಾಸ್ಟಲ್ಲಿ ಸ್ವಲ್ಪ ನಾನು ಅಕ್ಕಿ ತೊಗೊಂಡೋಗಿದ್ದೆ. ಯಾಕೆ ಮಿಷಿನಲ್ಲಿ ನಾವು ಮಿಷಿನ್ಗೆ ಹಾಕ್ತೀವಲ್ಲ, ಲಾಸ್ಟಲ್ಲಿ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ್ರೆ ಆ ಮಿಷಿನಲ್ಲಿ ಅಂಟ್ಕೊಂಡಿರೋದೆಲ್ಲ ವಾಪಸ್ ಬರುತ್ತೆ. ನೋಡಿ, ಇದು ಅಕ್ಕಿ ಇಲ್ಲ ಅಕ್ಕಿನೋ ತೊಗರಿಬೇಳೆನೋ ಏನಾದರೂ ತೊಗೊಂಡೋಗ್ಬೋದು. ತೊಗೊಂಡೋದ್ರೆ ಮಿಷಿನ್ಗೆ ಹಾಕಿದ್ರೆ ಲಾಸ್ಟಲ್ಲಿ ಖಾರದ ಪುಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅದನ್ನ ಮಿಷಿನ್ ಒಳಗಡೆ ಹಾಕಿದ್ರೆ ಅದು ಅಂಟ್ಕೊಂಡಿರೋ ಖಾರದ ಪುಡಿ ಎಲ್ಲ ಬರಲಿ ಅಂತ ಒಂದು ಸ್ವಲ್ಪ ಅಕ್ಕಿ ತಗೋಗಿ ಹಾಕ್ತಾರೆ. ಅದನ್ನು ನಾನು ಹಾಕಿಸಿ ಅಷ್ಟು ಖಾರದ ಪುಡಿ ಬಂದಿದೆ. ನೋಡಿ, ಇಷ್ಟು ಬಂದಿದೆ ಖಾರದ ಪುಡಿ.
ಇದು ಬರೀ ನಾವು ನೆನೆಸಿ ಕಾಳೆಲ್ಲ ನೆನೆಸ್ತೀವಲ್ಲ ಅಂಥದಕ್ಕೆ ಮಾತ್ರ ಯೂಸ್ ಮಾಡೋದು ಈ ಖಾರದ ಪುಡಿನ. ಮಟನ್ ಸಾರಿಗೆ, ಚಿಕನ್ ಸಾರಿಗೆ, ನೆನೆಸಿರೋ ಮಸಾಲೆ ಸಾರಿಗೆ, ಕಾಳಿನ ಸಾರಿಗೆ ಅಂಥದಕ್ಕೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ